ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಏರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಇದನ್ನು ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಕೋಬೋದು. ಕೂದಲಿಗೆ ತುಂಬಾ ಒಳ್ಳೆಯದು. ಯಾರ ಕೂದಲಲ್ಲಿ ಡ್ಯಾಂಡ್ರಫ್ ಇದೆ, ಹಾಗೆ ಕೂದಲು ತುಂಬ ಉದುರ್ತಾ ಇದೆ, ಕೂದಲು ತುಂಬ ಉದ್ದ ಹಾಗೆ ದಟ್ಟವಾಗಿ ಬರಬೇಕು ಅಂದರೆ ಈ ರೀತಿ ಆಯಿಲ್ನ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋದು ಮೆಂತೆ, ಹಾಗೆ ಕಲೋಂಜಿ ಸೀಡ್ಸ್ ಅಂತ ಹೇಳ್ತೀವಿ, ಈರುಳ್ಳಿ ಬೀಜ ಅಂತ ಕೂಡ ಇದಕ್ಕೆ ನಾವು ಹೇಳ್ತೀವಿ, ಅದನ್ನು ತಗೋಬೇಕು. ಹಾಗೆ ಕಟ್ ಮಾಡಿರೋವಂಥ ಈರುಳ್ಳಿ, ಇದು ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಾವು ಹರಳೆಣ್ಣೆನ ತಗೋಬೇಕು. ನೆಕ್ಸ್ಟ್ ಬಂದು ಬಾದಾಮ್ ಆಯಿಲು, ಇದು ಕೂಡ ಹೇರಿಗೆ ತುಂಬಾ ಒಳ್ಳೆಯದು, ಏರ್ ಗ್ರೋತಿಗೆ. ಮತ್ತು ಮೇಯ್ನ್ ಆಗಬೇಕಾಗಿರೋದು ನಮಗೆ ಕೊಬ್ಬರಿ ಎಣ್ಣೆ. ಹಾಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಸೂಪರ್ ಆಗಿರೋ ಒಂದು ಏರ್ ಆಯಿಲ್ನ ಮಾಡ್ಕೋಬೋದು. ಕೂದಲಿಗೆ ತುಂಬಾ ಒಳ್ಳೆಯದು. ಮೊದಲನೇದಾಗಿ ನಾವು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಕುದಿಸ್ಕೋಬೇಕು. ಯಾವ ಕ್ವಾಂಟಿಟಿ ಅಂದರೆ ನಾನಿಲ್ಲಿ ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಲೋಂಜಿ ಸೀಡ್ಸ್ ಅಥವಾ ಈರುಳ್ಳಿ ಬೀಜ ಅಂತ ಏನು ಹೇಳ್ತೀವಿ, ಅದನ್ನು ತಗೊಂಡಿದ್ದೀನಿ 1 ಟೇಬಲ್ ಸ್ಪೂನು. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳನ್ನು ತಗೊಂಡಿದ್ದೀನಿ. ಇದು ಗೊತ್ತಿರುತ್ತೆ ಏರಿಗೆ ಎಷ್ಟು ಒಳ್ಳೆಯದು ಅಂತ. ಇದನ್ನು ನಾನೇ ಹಾಕಿ ಏರ್ ಪ್ಯಾಕ್ ಕೂಡ ಮಾಡ್ಕೋಬೋದು ನೀವು, ಅದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಇದಾದಮೇಲೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ. ಈ ಚಿಕ್ಕ ಕಪ್ಪಲ್ಲಿ ಒಂದು 3 ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಂತ. ನಾನಿಲ್ಲಿ 3 ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪಷ್ಟು ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ಪಷ್ಟು ಕೊಬ್ಬರಿ ಎಣ್ಣೆಗೆ 1 ಕಪ್ಪಷ್ಟು ಬಾದಾಮ್ ಆಯಿಲು, ಹಾಗೆ 1 ಕಪ್ಪಷ್ಟು ಹರಳೆಣ್ಣೆ. ಇಷ್ಟು ಕ್ವಾಂಟಿಟಿ ನಾನು ತಗೊಂಡಿರೋದು. ಅಂದರೆ ಬಾದಾಮ್ ಆಯಿಲು ಮತ್ತು ಹರಳೆಣ್ಣೆ ಅದರ 3 ಪಟ್ಟಷ್ಟು ಕೊಬ್ಬರಿ ಎಣ್ಣೆ ಇರುತ್ತೆ. ಬಾದಾಮ್ ಆಯಿಲು ಮತ್ತು ಹರಳೆಣ್ಣೆ 1 ಕಪ್ಪಷ್ಟಾದರೆ ಕೊಬ್ಬರಿ ಎಣ್ಣೆ 3 ಕಪ್ಪಷ್ಟು ತಗೋಬೇಕಾಗುತ್ತೆ. ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲಲ್ಲಿ. ಇದನ್ನು ಜಜ್ಜಿ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾವು. ಇದಾದಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಕರಿಬೇವು ಸೊಪ್ಪನ್ನು ನಾವು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಒಂದು 5 ರಿಂದ 6 ಎಲೆಯಷ್ಟು ಅಗ್ದು ತಿನ್ನಬೇಕು ಡೈಲಿ. ಈ ರೀತಿ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಆದರೆ ಒಂದು ನೆನ್ಪಿಟ್ಕೋಬೇಕು, ಚಿಕ್ಕ ಪಾತ್ರೆಯಲ್ಲಿ ಇದು ಆಗೋದಿಲ್ಲ, ಇದು ತುಂಬಾ ಉಕ್ಕಿ ಬರುತ್ತೆ. ಹಾಗಾಗಿ ಅಗ್ಲ ಇರೋ ಅಥವಾ ಉದ್ದ ಇರೋ ಪಾತ್ರೆಯಲ್ಲಿ ನಾವು ಹಾಕ್ಕೋಬೇಕು ಇದನ್ನು. ಅದು ಕುದೀತಾ ತುಂಬ ನೊರೆ ಥರ ಬಂದು ಮೇಲ್ಗಡೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ತಗೊಳ್ಳಿ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೇನಾದರೂ ಕೂದಲು ಉದುರ್ತಾ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ ತುಂಬಾ ಕಡಿಮೆ ಆಗುತ್ತೆ. ಈ ರೀತಿ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ತುಂಬ ಕುದಿಸಿರೋದ್ರಿಂದ ಫುಲ್ಲು ಗರ್ಗರಿ ಆಗಿರುತ್ತೆ. ಈರುಳ್ಳಿ ಆಗಿರ್ಬೋದು ಅಥವಾ ಕರಿಬೇವು ಸೊಪ್ಪಾಗಿರ್ಬೋದು. ನೋಡಿ, ಈ ರೀತಿ ನೋಡ್ತಾ ಇರ್ಬೋದು, ಫುಲ್ ಪುಡಿ ಆಗ್ತಾ ಇದೆ. ಇಷ್ಟು ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇಟ್ಟು. ಈಗ ನಾವು ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಎಲ್ಲ ಫಿಲ್ಟ್ರ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡಿ, ಅದರಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಇದನ್ನು ಈರುಳ್ಳಿ ಕರಿಬೇವು ಸೊಪ್ಪೆಲ್ಲ ಏನಿದೆ ಇದನ್ನೆಲ್ಲ ಬಿಸಾಕ್ತಾರೆ. ಸ್ವಲ್ಪ ಮೆಂತೆನ ನೆನೆ ಹಾಕ್ಬಿಟ್ಟು ಅದ್ರ ಜೊತೆ ಇದನ್ನು ರುಬ್ಬಿ ತಲೆಗೆ ಹೇರ್ ಪ್ಯಾಕ್ ಥರ ಕೂಡ ಮಾಡ್ಕೋಬೋದು, ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ. ನೋಡಿ, ಈ ರೀತಿ ನೀಟಾಗಿ ಫಿಲ್ಟರ್ ಮಾಡಿ ಯಾವುದಾದ್ರೂ ಏರ್ ಟೈಟ್ ಇರೋ ಡಬ್ಬದಲ್ಲಿ ಹಾಕಿ ಇಟ್ಕೋಬೋದು. ಮನೇಲೇನಾದರೂ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ನೀವು ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು. ಒಬ್ಬರು ಇಲ್ಲ ಇಬ್ಬರಿಗಾದರೆ ಸ್ವಲ್ಪ ಸಾಕಾಗುತ್ತೆ. ಎಷ್ಟು ಬೇಕೋ ಅಷ್ಟು 15 ಡೇಸಿಗೆ ಒಂದ್ಸಲ ಇಲ್ಲ ತಿಂಗಳಿಗೆ ಒಂದ್ಸಲ ನಾವು ಈ ರೀತಿ ಎಣ್ಣೆನ ಪ್ರಿಪೇರ್ ಮಾಡಿ ಇಟ್ಕೋಬೋದು. ತುಂಬಾ ಒಳ್ಳೆಯದು ಇದು ಹೇರಿಗೆ.
ನಾರ್ಮಲಾಗಿ ಡೈರೆಕ್ಟಾಗಿ ನಾವು ಎಣ್ಣೆನ ತಲೆಗೆ ಹಚ್ಚೋದ್ಕಿಂತ ಈ ರೀತಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಹಾಕಿ ಕುದಿಸಿ ಹಚ್ಚೋದ್ರಿಂದ ತಲೆ ಒಟ್ಟಾಗಿರ್ಬೋದು ಅಥವಾ ಕೂದಲು ಉದ್ರೋದಾಗಿರ್ಬೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ. ಎಣ್ಣೆನ ನಾವು ದಿನ ಹಚ್ಚಬೇಕು ಅಂತ ಏನೂ ಇಲ್ಲ. ಸ್ನಾನಕ್ಕಿಂತ ಮುಂಚೆ ಒಂದು 2 ಇಲ್ಲ 3 ಗಂಟೆ ಮುಂಚೆ ಚೆನ್ನಾಗಿ ಈ ರೀತಿ ಹಚ್ಕೋಬೇಕು. ಅದು ರೂಟ್ ಏನಿದೆ ಅಲ್ವಾ ಕೂದಲು, ಅಲ್ಲಿ ಚೆನ್ನಾಗಿ ಹಿಡಿಬೇಕು ಎಣ್ಣೆ ಹಚ್ಚಿ 2 ಇಲ್ಲ 3 ಗಂಟೆ ಆದಮೇಲೆ ನಾವು ತಲೆ ಸ್ನಾನ ಮಾಡಿದ್ರೆ ಕೂದಲು ತುಂಬಾ ಸಾಫ್ಟಾಗಿ ಶೈನಾಗಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚದಲ್ಲೇ ಕೂದಲಿಗೆ ಹಾಗೇ ನಾವು ಸ್ನಾನ ಮಾಡಬಾರ್ದು. ಆವಾಗಲೇ ನಮಗೆ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಕೂದಲು ಉದುರೋದು ಮತ್ತು ಕೂದಲು ರಫ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಆದಷ್ಟು ನಾವು ಕೂದಲನ್ನು ಮಸಾಜ್ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.